ಹಲೋ ಸರ್. ಹಲೋ ಸರ್, ಶ್ರೀರಾಮ್ ಅಂತ ನಾವು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹಿರೇಯೂರಿಂದ ಮಾತಾಡ್ತಾ ಇರೋದು ರೀ ಸರ್. ನಮಸ್ತೆ, ಹೇಳಿ ಶ್ರೀರಾಮ್. ಸರ್, ನಮ್ಮ ಗ್ರಾಮದಲ್ಲಿ ನಿರಂತರ ಜ್ಯೋತಿ ಯಾವತ್ತಿನಿಂದ ಸ್ಟಾರ್ಟ್ ಆಗ್ಯದ ಅವಾಗಿನ ಹಿಡಿದು ನಿರಂತರವಾಗಿ ಲೈಟ್ ವಿದ್ಯುತ್ ಕಂಬ ಉರಿತಾವೆ ಸರ್ ಹೊರಗಡೆ. ಅಂದರೆ ಹಗಲೊತ್ತಲ್ಲಿ ಬೀದಿ ದೀಪಗಳು ಉರಿತಾ ಇದೆ ಅಂತನಾ? ಹಾಂ ರೀ. ಓಕೆ. ಹಗಲು ಬೀದಿ ದೀಪ ಉರಿತಾ ಇದ್ದಾವೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ, ಆದ್ರೂ ಅವ್ರು ಸರಿಪಡಿಸ್ತಾ ಇಲ್ಲ. ಯಾರು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹೆಸರೇನು? ಅವರು ಹೆಣ್ಮಕ್ಳ ಹೆಸರು ಅದ ರೀ. ಅವರು ಮಗ ಅಧ್ಯಕ್ಷತೆನ ಮಾಡ್ತಾರೆ ರೀ. ಓ, ಅವರು ಗೆದ್ದಿರೋದು ಅವ್ರ ಅಮ್ಮ? ಅವ್ರು ಮಾಡೋದು ಮಗ ಮಾಡ್ತಾನೆ ರೀ. ಮಗನ ಹೆಸರೇನು? ಪರ್ಸು ಅಂತೇಳಿ. ತಾಯಿ ಹೆಸರೇನು? ತಾಯಿ ಹೆಸರು ನೀಲಮ್ಮ ಏನೋ ಅದ ರೀ ಸರ್. ತಾಯಿ ಹೆಸರು ನೋಡಿ, ಪಾಪ ನಿಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹೆಸರೇ ಗೊತ್ತಿಲ್ಲ, ಆದ್ರೆ ಅವ್ರ ಮಗನ ಹೆಸರು ಗೊತ್ತಿದೆ. ಮಗನ ಹೆಸರು ಗೊತ್ತಿದೆ. ಹಿಂಗಾಗ್ತದೆ ಸರ್. ಅಧ್ಯಕ್ಷತೆ ಯಾರು ಮಾಡ್ತಾರ ಅವ್ರ ಹೆಸರು ಗೊತ್ತಿರ್ತದೆ ಸರ್. ಅವರು ಮತ್ತೆ ಮುಂದೆ ಇವರೇ ಓಡಾಡೋದ್ರಿಂದ ಇವ್ರ ಹೆಸರೇ ಗೊತ್ತಿರ್ತದೆ ರೀ. ಅಲ್ಲಿ ರಿಸರ್ವೇಶನ್ ಬಂತು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನ ಗೆಲ್ಸ್ಬಿಡೋದು, ಅವ್ರ ಗೆಲ್ಸ್ಬಿಡ್ತಾರೆ. ಯಥಾಸ್ಥಿತಿ ಮತ್ತೆ ಅಡುಗೆ ಮನೆಗೆ ಕಳಿಸ್ಬಿಡೋದು. ಅದೇ ಸ್ಥಿತಿ ಇವ್ರು ರಾಜಕಾರಣ ಮಾಡ್ಕೊಂಡು ಓಡಾಡಿ ಇವ್ರದ್ದು ದಬ್ಬಾಳಿಕೆಗಳು ಮಾಡೋದು. ಈ ತರ ರಾಜಕಾರಣಿಗಳು ಎಲ್ಲರೂ ಈ ತರ ಗ್ರಾಮ ಪಂಚಾಯತಿ ಒಳಗ ಸರಿ ಸಾಮಾನ್ಯವಾಗಿ ಬಿಟ್ಟವ್ರಿ ಇದೀಗ. ಹೀಗಾಗಿ ಅವ್ರನ್ನ ಕೇಳಿದ್ರೆ ಅವರು ಗಮನಕ್ಕೆ ತಂದೇವಿ, ಲೈಟ್ ಅದು ಹಿಂಗ್ ಉರಿತಾವ ಮಾಡಿಸ್ತೇವೆ ಅಂತ ಕಾರಣ 5-6 ವರ್ಷ ಆಯ್ತು, ಯಾರು ಸರಿಪಡಿಸಲ್ಲ ರೀ. ಒಟ್ಟಲ್ಲಿ ಹಗಲು ಬೀದಿ ದೀಪಗಳು ಉರಿತಾನೆ ಇರುತ್ತೆ 24 ಗಂಟೆ. 24 ಗಂಟೆನೂ ಉರಿತಾ ಇರ್ತಾವ. ಯಾವ ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಇದು ಮಾಡಲ್ರಿ ಸರ್ ಅವರು. ಏನ್ ಸ್ವಚ್ಛತೆ ಅಂದ್ರೆ ಏನು? ಈ ತರ ಗಟ್ರ ಅದು ಎಲ್ಲ ಇಲ್ಲಿ ಗ್ರಾಮದಾಗ ಒಟ್ಟು ದೊಡ್ಡ ಗಟ್ರ ಎಲ್ಲ ಹಾಳಾಗ್ಯಾವ್ರಿ. ಏನ್ ಹಾಳಾಗಿದೆ ಅಂದ್ರೆ? ಅಂದ್ರ ಗಟ್ರ ನಿಂತಿದ್ ನೀರು ಎಲ್ಲಿ ಮುಂದ್ಗಡೆ ಹರಿಯಲ್ರಿ. ಓಕೆ. ಅಲ್ಲೇ ಜಮಾವಣೆ ಆಗ್ತವೆ ಹೊರತು ನೀರು ಮುಂದೆ ಸಾಗಲ್ರಿ. ನಿಮ್ಗೆ ಅದರಿಂದ ವಾಸನೆ ಬರುತ್ತೆ, ಸೊಳ್ಳೆಗಳು ಕಾಟ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿರಂತರವಾಗಿ ನಿಂತಿದ ನೀರು ಎಲ್ಲಿ ಸರಿದಾಡೋದ್ರಿಂದ ಮಚ್ಚರ ಸೊಳ್ಳೆಗಳು ಭಾಳ ಆಗ್ತದವ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ಇದನ್ನ ನಿಮ್ಮ ಪಿ ಡಿ ಒ ಹೆಸರೇನು? ಪಿ ಡಿ ಒ ಹೆಸರು ಏನೋ ಅದ್ರಿ ಸರ್. ಪಿ ಡಿ ಅವ್ರಿಗೆ ನಾವು ಹೆಸರು ಇದು ಮಾಡಿಲ್ಲ, ಬರೇ ಮುಖ ಪರಿಚಯ ಬರೀ ಮಾತಾಡಿದ್ವಿ ಸರ್. ಆದ್ರೂ ಅವ್ರು ಗಮನಕ್ಕೆ ತಂದ್ರೂ ಅವ್ರು ಮಾಡ್ತಾ ಇಲ್ಲ ಕೆಲಸ. ಅದಕ್ಕೋಸ್ಕರ ನಿಮ್ಮ ವಾಹಿನಿ ಮೂಲಕ ಏನೋ ಅವರು ಕರೆ ರಿಸೀವ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಕಾಲ್ ಮಾಡಿದ್ದೇವೆ ರೀ. ಖಂಡಿತ ಪ್ರಯತ್ನ ಮಾಡೋಣ. ಆಯ್ತು ಸರ್, ನೋಡೋಣ ಇರಿ, ಕಾನ್ಫರೆನ್ಸ್ ತಗೊಂತೀನಿ ಒಂದೊಂದು ನಿಮಿಷ. ಹಾಂ ತಗೊಳ್ರಿ ಸರ್. ರಾಮ್ ಅವರೇ, ಹಾಂ ಹೇಳ್ರಿ ಸರ್. ಬಸವರಾಜ್ ಅಂತ ಪಿ ಡಿ ಒ ಅಲ್ವಾ? ಹಾಂ ಇರ್ಬೋದ್ರಿ ಸರ್, ಆದ್ರೆ ಹೆಸರು ನಾನು ಅಷ್ಟು ಗೊತ್ತಿಲ್ಲ. ಹೌದು, ನಾನು ಇವಾಗ 2 ಸಾರಿ ಕಾಲ್ ಮಾಡಿದ್ದೀನಿ ಅವ್ರಿಗೆ. ಹಾಂ ರೀ ಸರ್. ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವರು ಬೇರೆ ನಂಬರಿಂದ ಪಿಕ್ ಮಾಡಲ್ರಿ ಸರ್. ಅವ್ರಿಗೆ ಆದಂತ ಅವ್ರ ಗ್ರಾಮದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಹಿಂಗೆ ಯಾರು ಕಾಲ್ ಮಾಡಿದ್ರೆ ಎತ್ತಂಗೆ ಕಾಣಿಸ್ತಾರೆ ಸರ್. ನಾವು ಭಾಳ ಸಲ ಕಾಲ್ ಮಾಡಿದ್ದೇವೆ, ಎತ್ತಿಲ್ರಿ ಅವರು. ನಿಮ್ಮ ಫೋನು ಪಿಕ್ ಮಾಡಿಲ್ಲ? ಇಲ್ರಿ ಸರ್. ಅನ್ನೋನ್ ನಂಬರ್ ಬಂದ್ರೆ ಪಿಕ್ ಮಾಡಲ್ಲ ಇವರು? ಅದೇ ಕಾಣುತ್ತೆ ಸರ್, ಯಾಕಂದ್ರೆ ನಾನು ಕಾಲ್ ಮಾಡಿ ನೋಡೀನಿ ಸರ್, ಒಟ್ಟೆ ರಿಸೀವ್ ಮಾಡಲ್ರಿ. ಒಟ್ಟಲ್ಲಿ ಅಲ್ಲಿ ಜನರಿಗೆ ಸಿಗ್ತಾರ? ಹೋಗ್ಲಿ, ಆಫೀಸ್ ಟೈಮಿಂಗ್ ಬರ್ತಾರಾ? ಆಫೀಸ್ಕ ಏನು ಅವರು ಟೈಮ್ ಅಷ್ಟೇನು ಇದು ಆಗಿ ಬರಲ್ರಿ ನೇಮಕವಾಗಿ. ಅಂದ್ರೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ, ನಾವು ಹೋದಾಗ ಅಂತೂ ಹೆಚ್ಚು ಕಾಣಿಸಲ್ಲ ಸರ್ ಅವರು. ಒಟ್ಟಲ್ಲಿ ಪಂಚಾಯತಿಲಿ ಅಂತೂ ಇರಲ್ಲ? ಇರ್ಬೋದ್ರಿ, ಅಂದ್ರೆ ನಾವು ಹೋದ ಟೈಮ್ ನೀವು ಹೋದಾಗ ಪಂಚಾಯತಿಲಿ ಇದ್ದಿಲ್ಲ? ಇಲ್ರಿ ಸರ್. ಒಟ್ಟಲ್ಲಿ ಇವಾಗ ಹೋಗ್ಲಿ, ನೀವು ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಸ್ಪಂದಿಸ್ತಾ ಇಲ್ವಾ ನಿಮ್ಗೆ? ಇಲ್ರಿ ಸರ್, ಯಾರು ಸ್ಪಂದಿಸಲ್ರಿ. ಅವ್ರು ಸುಮ್ಮನೆ ಚುನಾವಣೆ ಟೈಮ್ದಾಗ ಇಟ್ಟೆ ಅವ್ರು ಮಾತಿರ್ತಾವ್ರಿ ಎಲ್ಲ. ಒಟ್ಟಲ್ಲಿ ಗ್ರಾಮ ಪಂಚಾಯತಿಲಿ ಎಲ್ಲವೂ ಅಸ್ತವ್ಯಸ್ತಾನೆ. ಅಷ್ಟು ಅಷ್ಟನೇ. ಅಭ್ಯರ್ಥಿಗಳನ್ನು ಹಾಗೆ ಅದಾರ್ರಿ, ಅಧ್ಯಕ್ಷರನ್ನ ಇದು ಮಾಡ್ತಾ ಇದಾರ. ಆಗ್ಲಿ ಸಾಹೇಬ್ರೆ, ಇದನ್ನ ಟೆಲಿಕಾಸ್ಟ್ ಮಾಡ್ಬೋದಲ್ಲ? ಮಾಡ್ರಿ ಸರ್. ಯಾರು 4 ಮಂದಿಗೆ ಗೊತ್ತಲ್ರಿ ಹಿರಿಯರು ಗ್ರಾಮದಾಗ ಹಿಂಗೆ ನಡುವ ಏನು ಉಪಯೋಗ ಇಲ್ಲ, ಗ್ರಾಮದ ವ್ಯವಸ್ಥೆನೇ ಸರಿ ಮಾಡ್ತಾ ಇಲ್ಲ ಅಂತ. ಆಯ್ತು, ನೀವು ಇವಾಗ ಇಂಡಿ ತಾಲೂಕಿನ ಹಿರಿಯರಿ ಗ್ರಾಮದಿಂದ ಮಾತಾಡ್ತಾ ಇದ್ದೀರಲ್ವಾ? ಹ್ಞೂ ರೀ ಸರ್. ಎಸ್, ಖಂಡಿತ ರಾಮ್ ಅವರೇ, ಇದನ್ನು ಟೆಲಿಕಾಸ್ಟ್ ಮಾಡ್ತೀವಿ. ಅಲ್ಲಿ ಸಂಬಂಧಪಟ್ಟಂಥ ವಿಡಿಯೋನ ಕಳಿಸ್ಕೊಡಿ ನನಗೆ. ಖಂಡಿತ ಇದನ್ನ ನಿಮ್ಮ ವಾಣಿ ಕಡೆಯಿಂದ ಟೆಲಿಕಾಸ್ಟ್ ಮಾಡ್ತೀವಿ ಸಾಹೇಬ್ರೆ. ಓಕೆ ಸರ್. ಥ್ಯಾಂಕ್ ಯು, ನೀವು ನಿಮ್ಮ ವಾಣಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.